ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಲಂದರದಾವ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು APMC ಮಾರ್ಕೆಟಲ್ಲಿ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು, ಕೆಲಸ ಅದು ಮುಗಿಸ್ಕೊಂಡು ಬೇರೆ ಕಪಲೆ ಸದ್ಯ ಆತ ಕೈಪಲೆ ಮರ ಕಾಶ ಕಪಲೆ ಏನ್ ಮಾಡ್ತೀನಿ ನಾ ಈಗ ಕೆಲಸ ಹಚ್ಚೋದು. ನೆಗಡಿ ಒಂದು ಆಗ್ಬಿಟ್ಟೈತಿ, ಹಿಂಗಾಗಿ ನನ್ನ ವಾಯ್ಸ್ ಫುಲ್ ಚೇಂಜ್ ಆಗೈತಿ. ಸೊ ಬೆಳಗ್ಗೆ ಒಮ್ಮೆ APMC ಮಾರ್ಕೆಟ್ ಕಳ್ಸಿದ್ರೆ ಕ್ಯಾಬೇಜ್, ಕೊತ್ತಂಬರಿ, ಕರಿಬೇವು, ಬದನೆಕಾಯಿ ಎಲ್ಲಾ ತರಕಾರಿ ಬಂದಿದೆ. 100 ರೂಪಾಯಿ ಕೊಟ್ಟಿದ್ರು. 100 ರೂಪಾಯಿ ಒಳಗೆ ಇದನ್ನೆಲ್ಲ ತಗೊಂಡೇನೆ. ಕಾಲಕ್ಕೆ ತಗೊಂಡೆ ಮತ್ತೆ ಎಕ್ಸ್ಟ್ರಾ ಗೊತ್ತಾದ. ಇವಾಗ ಮತ್ತೆ ನಾನು ಹೋಗ್ತಾ ಇದ್ದೀನಿ ಮನೆಗೆ. ಬಹಳ ದಿನಗಳ ನಂತರ ಈ ತರ ನೀರ್ ತುಂಬಾ ನಾನೇ ನಾವು ಸಣ್ಣರಿದ್ದಾಗ ಈ ತರ ಬಾಳ ಮಾಡ್ತಿದ್ವಿ. ಈಗ ನೀರ್ ತುಂಬೋದಾಗ್ಲಿ, ಅದಾಗ್ಲಿ, ನೀರ್ ಪಾಲಿಸೋದಾಗ್ಲಿ ಕೊಡ್ಕೊಂಡ್ ತಗೊಂಡೆ. ಈ ತರ ಖುಷಿ ಬರ್ತಿರ್ತಾರೆ. ಈಗಿಂದ ಆಗ್ತಾವ ಈಗಿನ ಆ ಟೈಪ್. ಈಗಿಂದ ಲೈಫ್ ಹುಡುಗಿ, ಈಗಿನ ಜನರೇಷನ್ ಹುಡುಗರು ಈ ಟೈಪ್ ಎಂಜಾಯ್ಮೆಂಟ್ ಮಾಡಂಗಿಲ್ಲ, ನೀರ್ ತರೋದಾಗ್ಲಿಲ್ಲ. ಬಟ್ ನಾನು ಇವಾಗ ನಂಗೆ ಅಂತ ಅವಕಾಶ ಸಿಕ್ಕೈತೆ, ಅದನ್ನ ಮಾಡತ್ತೇನೆ. ಏನು ಗೊತ್ತಾ, ನಿನ್ನೆ ನಾನು ನಮ್ಮ ಫ್ರೆಂಡ್ ಒಂದು ಅಖಂಡ 2 ಮೂವಿ ಹೋಗಿದ್ವಿ ನಾವು. ಅಖಂಡ ತಾಂಡವಂ 2. ಬಟ್ ಮೂವಿ ಮಾತ್ರ ಮಸ್ತ್ ಐತಿ. ಯಾವುದಕ್ಕೂ ಮೂವಿ ಅಂತ ಹೆಸರು ಇಡಂಗಿಲ್ಲ, ದಾಡ್ಸೈತಿ. ಒಂದೊಂದು ಸೀನ್ ಅದಾವಪ್ಪ, ಹೇಳ್ತೀನಿ. ಅನಾವ ಸೀನ್ಸ್ ಅದಾವ. ಫೈಟ್ ಸೀನ್ ಆಗಿರ್ಬೋದು, ಅಪ್ಪ ಭಾರಿ ಡೈಲಾಗ್ ಹಂಗ ಅದಾವ, ಪಂಚ್ ಡೈಲಾಗ್ ಅದಾವ. ಭಾರಿ ಐತಿ. ನಮ್ಮ ಬಾಲಕೃಷ್ಣ ಸರ್ ಅವ್ರದ್ದು ಆ್ಯಕ್ಟಿಂಗ್, ನಾವು ಆ ಏಜ್ ಒಳಗೆ ಒಂದು ಡ್ಯಾನ್ಸ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಮಾಡೋದು ಐತಲ್ಲ, ಭಾರಿ ಮೂವಿ ಮಾತ್ರ ಸಖತ್ತೈತಿ. ಯಾರು ನೋಡಿಲ್ಲ ದಯವಿಟ್ಟು ನೀವು ಥಿಯೇಟರ್ ಹೋಗಿ ಮೂವಿ ನೋಡ್ರಿ, ಆಮೇಲೆ ಗೊತ್ತಾಗ್ತೈತಿ ನೀವು ಮೂವಿ ಹೆಂಗೈತಿ ಅಂತ. ನಮ್ದು ಹುಬ್ಳಿ ಒಳಗೆ ಐತೆ, ಇಲ್ಲಿ ಶೋ ಎಲ್ಲ ಚಾಲೂ ಅದಾವ. ಇಲ್ಲಿ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಅದಾವ, ರಶ್ ಐತಿ. ಮೂವಿ ಮಾತ್ರ ಸಖತ್ತೈತಿ. ನಾ ಮೂವಿ ಬಗ್ಗೆ ಹೆಸರು ಇಡಂಗಿಲ್ಲ ಗೊತ್ತಾ. ನಾನು ನಮ್ಮ ದೋಸ್ತ ಕೇಶವ್ ಅಂತ ಭಾಳ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು ಮೂವಿ ನೋಡಿ. ಆ ಮೂವಿ ಬಗ್ಗೆ ಹೋಗಿದ್ದಕ್ಕೊಂದು ರಿವ್ಯೂ ನಾನು ಕೊಟ್ಟೀನಿ ಆಲ್ರೆಡಿ, ದಯವಿಟ್ಟು ನೋಡ್ಕೊರಿ. ನಿನ್ನೆ ಅಂತೂ ಖುಷಿ ಆಯ್ತು. ಆಮೇಲೆ ಇವಾಗ ನಾನು ಸ್ವಲ್ಪ ಕೆಲಸ ಮೇಲೆ ಇದ್ದೇನೆ, ಹಿಂಗಾಗಿ ನಾನು ಕಾರ್ ತೊಗೊಂಬಂದೇನೆ. ಕಾರ್ ಹೋಗಿದ್ದು ಮಾತಾಡತ್ತೀನಿ, ಗೊತ್ತಾಯ್ತಾ. ನೀವೇನ್ರ ಹೇಳೋದಿದ್ರೆ ಹೇಳ್ರಿ. ಇನ್ನೊಂದು ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ, ನಂದು ಯಾಕೋ ಈಗ ಮೊದ್ಲೊಂದು 4-5 ದಿನ ಆಯ್ತು ಒಂದು ವ್ಯೂಸ್ ಆಗ್ತಿಲ್ಲ. ಯಾಕೆ ಹೋಗ್ತಿಲ್ಲ ಏನು ಮಿಸ್ಟೇಕ್ ಆಯ್ತು ಗೊತ್ತಾಗ್ತಿಲ್ಲ. ಬಟ್ ಸಬ್ಸ್ಕ್ರೈಬರ್ಸ್ ಎಲ್ಲ ಬರತ್ತಿದ್ರಿ, ಈಗೆಲ್ಲ ಕಡಿಮೆ ಆಗ್ಯಾರ. ಶಾರ್ಟ್ಸ್ ಹಾಕಿದ್ರೆ ಜಲ್ದಿ ಬರ್ತಾವ, ಏನಪ್ಪ ಅಂದ್ರೆ ಸಬ್ಸ್ಕ್ರೈಬರ್ ಬರತ್ತಿದ್ರೆ. ಬಟ್ ಇವಾಗ ಸಬ್ಸ್ಕ್ರೈಬರ್ಸ್ ಬರತ್ತಿಲ್ಲ, ಎದಕ್ಕೆ ಬರತ್ತಿಲ್ಲ ಗೊತ್ತಾಗ್ತಿಲ್ಲ. ನಾನು ಡೈಲಿ ಬ್ಲಾಗ್ ಮಾಡತ್ತೀನಿ. ಆ್ಯಕ್ಚುಲಿ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು. 4 hours ವಾಚ್, 4,000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಅದು ಮಾಡಿದ್ರೆ ಒಂದು ನಮ್ದು ಚಾನಲ್ ಮಾನಿಟೈಸೇಷನ್ ಆಕೈತಿ. 1000 ಸಬ್ಸ್ಕ್ರೈಬರ್ ಮತ್ತು 4,000 ಅವರ್ಸ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕು. ಅದಾದ್ಮೇಲೆ ಮಾನಿಟೈಸೇಷನ್ ನಮಗೆ ಓಪನ್ ಆಕೈತಿ. ಅಲ್ಲಿ ಓಪನ್ ಆದಮೇಲೆ ಅಪ್ಲೈ ಮಾಡಬೇಕು. ಆಮೇಲೆ ಪ್ರೊಸೀಜರ್ ಐತಿ. ಸೊ ಇವಾಗ ಅದ್ರ ಸಂಬಂಧ ನಾವು ವೇಟ್ ಮಾಡತ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಇರತ್ತಿಲ್ಲ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಭಾಳ ದಿನ ಆಯ್ತು. ನಾನು ಮಾಡ್ತಿದ್ದೆ ಒಂದು 4 ವರ್ಷ ಮೇಲೆ ಆಯ್ತು ನಾನು ಮಾಡ್ತಿದ್ದೆ. ಹಂಗೆ ಒಂದು ಅಪ್ರೂಪಕ್ಕೆ ಏನು ಬಿಡೋ ಮಾಡೋದು, ಏನು ಅದ್ರ ಮೇಲೆ ನಂಬಿಕೆನೇ ಇದ್ದಿಲ್ಲ ಅಂತ ಇದ್ದೆ. ನಾನು ವಿಡಿಯೋಸ್ ಅಷ್ಟಿಷ್ಟ ಅಪ್ಲೋಡ್ ಮಾಡ್ತಿದ್ದೆ. ಏನೋ ಒಂದು ಎಲ್ಲರೂ ಮಾಡ್ತಾರಲ್ಲ ಆ ಟೈಪ್ ಏನೋ ಮಾಡ್ತೀನಿ. ವ್ಯೂಸ್ ಸಂಬಂಧ ಅಲ್ಲ ಏನು, ಅದ್ರ ಬಗ್ಗೆ ಅಷ್ಟು ನಾನು ತಲೆ ಕೆಡ್ಸ್ಕೊಂಡಿದ್ದಿಲ್ಲ ಯೂಟ್ಯೂಬ್ ಬಗ್ಗೆ. ಬಟ್ ಇವಾಗ ಗೊತ್ತಾಗ್ತೈತೆ ನಂಗೆ ಯೂಟ್ಯೂಬ್ ಅಂದ್ರೆ ಏನಂತಂತೀವಿ. ಬಟ್ ಇಷ್ಟು ದಿನ ಯೂಟ್ಯೂಬ್ ಬರೀ ಏನು ನೋಡೋದು, ಮೂವೀಸ್ ಎಲ್ಲ ಬಿಟ್ಟಿರ್ತಾರೆ, ಮೂವೀಸ್ ನೋಡೋದು, ರೀಲ್ಸ್ ಶಾರ್ಟ್ಸ್ ನೋಡೋದು, ಈ ಥರ ಒಂದು 30 ಸೆಕೆಂಡ್ಸ್ ವಿಡಿಯೋಸ್ ನೋಡೋದು, ಈ ಥರ ಒಂದಿತ್ತು. ಬಟ್ ಇವಾಗ ಯೂಟ್ಯೂಬ್ ಬಗ್ಗೆ ಏನು ನಂಗೆ ಈಗ ಗೊತ್ತಾಗುತ್ತೆ. ಯೂಟ್ಯೂಬಿಂದ ಎಷ್ಟು ಮಂದಿ ಅಮೌಂಟ್ ಅರ್ನ್ ಮಾಡ್ಯಾರ, ದುಡ್ಡು ಮಾಡ್ಯಾರ, ಎಷ್ಟೆಷ್ಟೆಲ್ಲ ಮಾಡ್ಯಾರ ಅನ್ನೋದು ನಂಗೆ ಈಗ ಗೊತ್ತಾಗ್ತೈತೆ. ಸೊ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಹಾಕ್ತೇನೆ, ಯಾಕಂದ್ರೆ ನಾನು
ಈ ಇಯರ್ ಒಳಗೆ ನಾನು ವಾಚಿಂಗ್ ಅವರ್ 4000 ವಾಚಿಂಗ್ ಕಂಪ್ಲೀಟ್ ಆಗಬೇಕು, 1000 ಸಬ್ಸ್ಕ್ರೈಬ್ ಆಗಬೇಕು. ಸೊ ನಾ ಇದನ್ನ ಕಾಯ್ತೀನಿ, ಆದಷ್ಟು ಜಲ್ದಿ ನಿಮ್ಮ ಸಪೋರ್ಟ್ ನಂಗೆ ಬೇಕು. ನಾನು ಡೈಲಿ ವಿಡಿಯೋಸ್ ಮಾಡೇ ಮಾಡ್ತೀನಿ, ಡೈಲಿ ಒಂದು ಕಂಟೆಂಟ್ ಯೂಸ್ ಮಾಡಿ ವಾಚಿಂಗ್ ಅವರ್ಸ್ ಏನಂತಾರೆ ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡ್ಕೋತೀನಿ. ಡೈಲಿ ವ್ಲಾಗ್ ನಿಮ್ಮ ಇರ್ತೇನೆ, ನಮ್ಮನ್ನು ಬೆಳೆಸ್ತೀರಿ ಅಂತ ನಮ್ಮ ಕಡೆ ಒಂದು ಕೋರಿಕೆ ನಂದು, ನಾನು ಬೆಳೆಸ್ತೀನಿ ಅಂತಂತೀರಿ. ಯಾಕೆ ನಾನು ಒಂದು ಹೊಸ ಕಂಟೆಂಟ್ ಆಗಲಿ, ಹೊಸ ಒಂದು ಡೈಲಿ ವ್ಲಾಗ್ ಅಂತ ಇದ್ದೇ ಇರ್ತೈತಿ. ನಾನು ಡೈಲಿ ವ್ಲಾಗ್ ಅದು ಅಪ್ಲೋಡ್ ಮಾಡೇ ಮಾಡ್ತೇನೆ. ನಂದು ಚಾಲೆಂಜ್ ಅದು ಆ್ಯಕ್ಚುಲಿ. ನಾನು ಸಾಯೋವರೆಗೂ ನನ್ನ ಡೈಲಿ ವ್ಲಾಗ್ ಮಾಡಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ನಾನು ಡೈಲಿ ಏನೇನು ಮಾಡ್ತೇನೆ, ಏನಿಲ್ಲ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಏನು ತಿಂತೀನಿ, ಏನು ಮಾಡ್ತೀನಿ, ಅದು ನಂದು ಡೈಲಿ ವ್ಲಾಗ್ ನಿಮ್ಮದು ಒಳಗೆ ಅಪ್ಲೋಡ್ ಆಗಿ ಹಾಕಿದ್ದೆ ಗಸ್. ಇಷ್ಟ ಇತ್ತ ಈ ಒಂದು ವ್ಲಾಗ. ಇನ್ನೂ ಟೈಮ್ ಐತೆ ನನಗೆ. ಇನ್ನು ಮುಂದೆ ನಾನು ಏನೇನು ಮಾಡ್ತೀನಿ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಬರ್ರಿ ಫಾಲೋ ಬರ್ರಿ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಯಾಕೆ ಸ್ಟೆಪ್ಸ್ ಹಿಡಿದು ವಿಡಿಯೋ ಮಾಡಿದೆ ಅಂತಂದ್ರೆ ಅರ್ಥ ಮಾಡ್ಕೊಂಡಿರ್ಬೇಕು. ಎದಕ್ಕಂತಂದ್ರೆ ಈಗ ನನ್ನ ಜೀವನದಲ್ಲಿ ಹೊಸ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡ್ಯಾನೆ. ಮೊದಲನೇ ಅಂದ್ರೆ ಹೆಜ್ಜೆ ಇಟ್ಟೇನೆ. ಸೊ ಮೊದಲನೇ ಹೆಜ್ಜೆ ಇಟ್ಟೇನಲ್ಲ, ಇನ್ನು ಹೆಜ್ಜೆ ಮೇಲೆ ಸ್ಟೆಪ್ಸ್ ಇಟ್ಕೊಂತ ಹೋಗ್ಬೇಕು. ಸೊ ಒಂದು ಎತ್ತರಕ್ಕೆ ಬೆಳಿಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಆ ಮೇಲೆ ಬಂದು ನಿಂದ್ರಾಕೊಂಡಿರ್ತೀವಿ. ಅದಕ್ಕೆ ಯಾರು ಜಾಸ್ತಿ ತಲೆ ಹೋಗ್ಬಾರ್ರಿ. ಒಂದೇ ಹೆಜ್ಜೆ ಇಟ್ಟಿರಲ್ಲ, ನಾಲ್ಕ ಕಗೀರ್ ಇಟ್ಕೊಂತ ಒಳಗೆ ಆದಷ್ಟು ಜಲ್ದಿ ನಿಮ್ ಗುರಿ ನೀವು ಮುಡ್ತೀರ ಅಂತ ನನ್ನ ನಂಬಿಕೆ. ಏನ್ ತಿನ್ಬೇಕು ಅಂತ ವಿಚಾರ ಮಾಡೋದು, ಹೊಟ್ಟೆ ಬಾಸತ್ತೆ. ಅದಕ್ಕೆ ನಾ ಏನ್ ತಿನ್ನತ್ತೇನೆ ಅಂತಂದ್ರೆ ತೋರ್ಸ ಬಸ್ ಗಿರ್ಬಿಣಿ ಹೊಸ ಗಾಯ್ಸ್. ಏನ್ ಗೊತ್ತಾ, ಊಟ ಮಾಡಿದೆ ನಾನು. ಊಟ ಮಾಡಿದ ಯಾಕೋ ನಿದ್ದೆ ಭಾಳ ಬರತ್ತ. ನಿದ್ದೆ ಏನು ಮಾಡೋದಪ್ಪ ಅಂತೇಳಿ ತುಂಬ ವಾಕಿಂಗ್ ಮಾಡ್ಕೊಂಡು ಬರತ್ತೀನಿ. ನಿಮ್ಗೊಂದು ಮಾತಾಡಿ, ಚಟ ಈಗ ಚಟ ಮಾಡ್ತಾರೆ ಹುಡುಗರು, ಸ್ಮೋಕಿಂಗ್ ಮಾಡ್ತಾರೆ, ಗುಟ್ಕಾ ತಿಂತಾರೆ, ಎಲ್ಲ ಮಾಡ್ತಾರೆ. ಬಟ್ ಚಟ ಮಾಡಿದ್ವಿ ಅಂತ ಚಟ ಮಾಡ್ಬೇಕಂದ್ರೆ ಎಲೆ ಅಡಿಕೆ ಚಟ ಮಾಡ್ರಿ, ಅದು ಭಾಳ ಆರೋಗ್ಯಕ್ಕೆ ಒಳ್ಳೇದಂತೆ ದೊಡ್ಡವ್ರು ಹೇಳ್ಯಾರ. ಸೊ ನಾನು ಅದನ್ನು ಮಾಡತ್ತೀನಿ. ನೋಡ್ರಿ, ನಾನು ಎಲೆ ಅಡಿಕೆ ಹಾಕೊಂಡು ಈ ಚಟ ಮಾಡಿದ್ರಿ ಭಾಳ ಚಲೋ. ಇವಾಗ ಪುಷಪ್ಸ್ ಮಾಡ್ತೇನೆ ನೋಡ್ರಿ. ಕಪ್ ಮಾಡ್ಬಿಟ್ಟಿರಲ್ಲ, ಕಟ್ ಮಾಡಿ